ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೇದ್ಯ ಬ್ಯೂಟಿ ವ್ಲಾಗ್ಸ್ ಅಂತ. ಸೊ ಇವತ್ತು ಶ್ರಾವಣ ಎಲ್ಲ ಮುಗ್ದಿತ್ತು. ಹಾಗಾಗಿ ಹಂಗೆ ಹೊಲ್ಕೋಗಿ ಸೊಪ್ಪು ಕಿತ್ಕೊಂಬಂದು ಮೊಟ್ಟೆ ಹಾಕಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹೊಲ ಕಡೆ ಹೋಗಿದ್ವಿ. ನೋಡಿ, ನಾನು ನನ್ನ ಮಗಳು ಎಲ್ಲ ಸೊಪ್ಪು ಕಿತ್ಕೊತಾ ಇದ್ದೀವಿ. ತುಂಬ ಈಸಿ ರೆಸಿಪಿ, ಅದಕ್ಕೆ ತೋರಿಸೋಣ ಅಂತ ಹೇಳ್ಬಿಟ್ಟು ಏನೇನೋ ಸೊಪ್ಪು ಕಿತ್ಕೊಂಬಂದಿದ್ದೀವಿ. ಹೆಸರು ಗೊತ್ತಿಲ್ಲ, ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಏನೇನು ಸೊಪ್ಪು ಅಂತ ನಿಮಗೆ ಗೊತ್ತಿದ್ದರೆ ಹೇಳಿ. ಅಣ್ಣೆ ಸೊಪ್ಪು, ಗೀರೆ ಸೊಪ್ಪು ಏನೇನೋ ಅಂತಾರೆ, ಆ ಥರ ಎಲ್ಲ ಸ್ವಲ್ಪ ಗೊತ್ತಿರೋ ಸೊಪ್ಪನ್ನ ಕಿತ್ಕೊಂಬಂದು ಮಿಕ್ಸ್ ಮಾಡಿ ಸಾಂಬಾರು ಮಾಡಿರಲಿಲ್ಲ, ಬರೀ ಪಲ್ಯ ಮಾತ್ರ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಅದಕ್ಕೆ ನಿಮಗೂ ತೋರಿಸೋಣ ಅಂತ. ಹಂಗೆ ಹೊಲ್ದ ಕಡೆ ಎಲ್ಲ ಓಡಾಡ್ಕೊಬಂದು ಅದೇ ನಾವು ಸೊಪ್ಪೆಲ್ಲ ಕಿತ್ಕೊಂಡು ಮನೆಗೆ ಬರೋ ಟೈಮ್ಗೆ ಮಳೆ ಸ್ಟಾರ್ಟ್ ಆಗೋಯ್ತು. ನಮ್ಮ ಲಕ್ ಚೆನ್ನಾಗಿತ್ತು, ಮಳೆ ಬರೋಷ್ಟರಲ್ಲಿ ಮನೆಗೆ ಬಂದುಬಿಟ್ವಿ. ಸೊ ಸಿಂಪಲ್ಲಾಗಿ ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸೊ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು, ಮಾಮೂಲಿ ನಾವು ಹೇಗೆ ಒಗ್ಗರಣೆ ಹಾಕ್ಕೊತೀವೋ ಆ ಥರ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ವಿ. ಸೊಪ್ಪನ್ನು ಮಾತ್ರ ನೀಟಾಗಿ ತೊಳ್ಕೊಬೇಕು. ನಿಮ್ಮ ಕಡೆ ಏನಾದರೂ ಸೊಪ್ಪು ಸಿಗೋ ಥರ ಇದ್ದು ಮಾಡ್ಕೊಳ್ಳೋ ಥರ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಮೊಟ್ಟೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಗೆಂಪಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊಪ್ಪು ಅಷ್ಟೇ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಮೊನ್ನೆಲ್ಲ ಮಳೆ ಬಿದ್ದು ಮಣ್ಣಾಗಿರುತ್ತಲ್ವ, ಸೊ ಹಂಗಾಗಿ ಮಣ್ಣು ಜಾಸ್ತಿನೇ ಇರುತ್ತೆ. ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು, ಒಂದು 5-6 ಸರಿ. ನಾವು ಅಡುಗೆ ಮಾಡ್ತಿದ್ವಿ, ನನ್ನ ಮಗಳು ಈ ಕಡೆ ಹಾಲಲ್ಲಿ ಕೂತ್ಕೊಂಡು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಎತ್ಕೊಂಡು ಆಡ್ತಿದ್ದು. ಸೊ ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಸಿಂಪಲಾಗಿ ಹಂಗೆ ನಮ್ಮ ಕಿಚನ್ ಹೇಗಿದೆ ಅಂತ ತೋರಿಸೋಣ ಅಂದ್ಬಿಟ್ಟು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಚಿಕ್ಕದು ಅಡುಗೆ ಮನೆ, ಅದರಲ್ಲಿ ಕೂಡ ಹಿಂಗೆ ಜೋಡಿಸ್ಕೊಂಡಿದ್ದೀವಿ, ನೋಡ್ಬೋದು. ಒಳಕಲ್ಲು ಕೂಡ ಇದೆ ನಮ್ಮ ಮನೆಯಲ್ಲಿ. ಯಾವಾಗಾದರೂ ಉಪಯೋಗಿಸ್ತೀವಿ ಅಂದರೆ ರೇರ್, ಯಾವಾಗಾದರೂ ಕರೆಂಟ್ ಇಲ್ಲ ಏನಾದರೂ ಒಬ್ಬಟ್ಟು ಅದು ಇದು ಮಾಡಬೇಕಾದ್ರೆ ಉಪಯೋಗಿಸ್ತೀವಿ. ಈಗೆಲ್ಲ ಮಿಕ್ಸಿ ಬಂದಿರೋದ್ರಿಂದ ಯಾರು ಅಷ್ಟಾಗೂ ಯೂಸ್ ಮಾಡಲ್ಲ. ಹಳ್ಳಿಗಳ ಕಡೆ ಆದರೆ ಯೂಸ್ ಮಾಡ್ತಾರೆ. ಸೊ ನೀವು ಉಪಯೋಗಿಸ್ತೀರಾ? ಹಾಗಿದ್ರೆ ಕಮೆಂಟ್ ಮಾಡಿ. ಸೊ ಈಗ ಈರುಳ್ಳಿ ಎಲ್ಲ ಫ್ರೈ ಆಯಿತು. ಈಗ ಸೊಪ್ಪು ತೊಳ್ಕೊಂಡಿರೋ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಸೊಪ್ಪೆಲ್ಲ ಕುಗ್ಗಬೇಕು, ಆ ಥರ. ಕೆಲವ್ರು ಮೊಟ್ಟೆ ಹಾಕ್ಬಿಟ್ಟು ಆಮೇಲೆ ಸೊಪ್ಪು ಹಾಕಿ ಕೂಡ ಮಾಡ್ತಾರೆ. ಕೆಲವರು ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಮೊಟ್ಟೆ ಕೂಡ ಹಾಕ್ಬಿಟ್ಟು ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಅದೇ ನೀವು ಹೊಲ್ದಲ್ಲಿ ಕಿತ್ಕೊಬಂದಿರೋ ಸೊಪ್ಪನ್ನ ಈ ಥರ ಸೊಪ್ಪು ಫಸ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀವು ಮೊಟ್ಟೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಈ ಥರ ಕುಗ್ಗಬೇಕು ಸೊಪ್ಪು ಸ್ವಲ್ಪ ಚೆನ್ನಾಗಿ. ಆದಮೇಲೆ ಮೊಟ್ಟೆ ಹಾಕ್ಕೊಬಿಟ್ಟು ಇವೆರಡನ್ನೂ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸೊ ನಮ್ಮದು ಇದು ಹೊಸ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸು, ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಫೈನಲಾಗಿ ರೆಡಿ ಆಯಿತು ನೋಡಿ, ಈ ಥರ ಸೊಪ್ಪಿನ ಪಲ್ಯ ಇದೆ. ನೀವು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಿಟಿ ಕಡೆ ಸಿಗಲ್ಲ. ಹಳ್ಳಿ ಕಡೆಯಿಂದ ಯಾರಾದರೂ ಗೊತ್ತಿರೋರಿದ್ದರೆ ತರಿಸ್ಕೊಂಡು ಮಾಡ್ಕೊಳ್ಳಿ, ಪ್ಲೀಸ್. ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.